ಹಾಗೆ ಇಲ್ಲಿ ಸ್ಟೇಷನ್ಗೆ ಬಂದಾಗ ಏನಾಯ್ತು, ಸುಂದರ್ ಶೆಟ್ಟರ್ ಅಂತ ಇದ್ರು ಹೆಡ್ ಕಾನ್ಸ್ಟೇಬಲ್, ತಾರನಾಥ್ ಅಂತ PC ಇದ್ರು, ಇದ್ರು ಇವನು ಕರ್ಕೊಂಡು ಬಂದಾಗ. ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದ್ರು, ಪೊಲೀಸರು ಹೊರಗೆ ಆದ್ರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನ್ ಅಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವರನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ PC ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನ. ಸಂತೋಷ್ ರಾವೇ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ PC ಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು, ಯಾರು ತಾರನಾಥ್. ಅವರನ್ನ ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ, ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ನೇನೆ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ 62 kg ಇರೋ ತಾರನಾಥ್ರನ್ನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನ್ ಅಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದು ಬ್ಲಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಕರಾಟೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದವನಿಗೆ ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವರನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ರು, ತಾಯಿ ಇದ್ರು, ಅಣ್ಣಂದಿರಿದ್ರು, ಅತ್ತಿಗೆ ಇದ್ರು, ಎಲ್ಲರೂ ಇದ್ರಲ್ಲ, ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದ್ರೂ ಕೇಳಿದ್ರ? ಇಲ್ಲಲ್ಲ. ಹಾಗೆ ಇಲ್ಲಿ ಸ್ಟೇಷನ್ಗೆ ಬಂದಾಗ ಏನಾಯ್ತು, ಸುಂದರ್ ಶೆಟ್ಟರ್ ಅಂತ ಇದ್ರು ಹೆಡ್ ಕಾನ್ಸ್ಟೇಬಲ್, ತಾರನಾಥ್ ಅಂತ PC ಇದ್ರು, ಇದ್ರು ಇವನು ಕರ್ಕೊಂಡು ಬಂದಾಗ. ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದ್ರು, ಪೊಲೀಸರು ಹೊರಗೆ ಆದ್ರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನ್ ಅಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವರನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ PC ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನ. ಸಂತೋಷ್ ರಾವೇ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ PC ಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು, ಯಾರು? ತಾರನಾಥ್. ಅವರನ್ನ ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ, ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ನೇನೆ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ 62 kg ಇರೋ ತಾರನಾಥ್ರನ್ನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನ್ ಅಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದು ಬ್ಲಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ ಕರಾಟೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದವನಿಗೆ ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವರನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ರು, ತಾಯಿ ಇದ್ರು, ಅಣ್ಣಂದಿರಿದ್ರು, ಅತ್ತಿಗೆ ಇದ್ರು, ಎಲ್ಲರೂ ಇದ್ರಲ್ಲ, ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದ್ರೂ ಕೇಳಿದ್ರ? ಇಲ್ಲಲ್ಲ. ಹಾಗೆ ಇಲ್ಲಿ ಸ್ಟೇಷನ್ಗೆ ಬಂದಾಗ ಏನಾಯ್ತು, ಸುಂದರ್ ಶೆಟ್ಟರ್ ಅಂತ ಇದ್ರು ಹೆಡ್ ಕಾನ್ಸ್ಟೇಬಲ್, ತಾರನಾಥ್ ಅಂತ PC ಇದ್ರು, ಇದ್ರು ಇವನು ಕರ್ಕೊಂಡು ಬಂದಾಗ. ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದ್ರು, ಪೊಲೀಸರು ಹೊರಗೆ ಆದ್ರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ, ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನ್ ಅಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ನಿಂಚೆ ಕೊನೆಯೇನೆ ಅಂತ ಹೇಳಿ ಅವರನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ PC ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನ.
ಸಂತೋಷ್ ರಾವಿ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ PC-ಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು. ಯಾರು? ತಾರನಾಥ್. ಅವರನ್ನ ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ. ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ನೇನೆ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಅಂತ. ಇಲ್ಲ. ಹಾಗಾದ್ರೆ 62 kg ಇರೋ ತಾರನಾಥನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನ್ ಅಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದೇ ಬ್ಲಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ. ಸ್ಟೇಟ್ ಲೆವೆಲ್ ಅಲ್ಲಿ ಕರಾಟೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದವನಿಗೆ. ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವನನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ರು, ತಾಯಿ ಇದ್ರು, ಅಣ್ಣಂದಿರಿದ್ರು, ಅತ್ತಿಗೆ ಇದ್ರು, ಎಲ್ಲರೂ ಇದ್ರಲ್ಲ. ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದ್ರೂ ಕೇಳಿದ್ರ? ಇಲ್ಲಲ್ಲ. ಹಾಗೆ ಇಲ್ಲಿ ಸ್ಟೇಷನ್ಗೆ ಬಂದಾಗ ಏನಾಯ್ತು, ಸುಂದರ್ ಶೆಟ್ಟರ್ ಅಂತ ಇದ್ರು ಹೆಡ್ ಕಾನ್ಸ್ಟೇಬಲ್, ತಾರನಾಥ್ ಅಂತ PC ಇದ್ರು, ಇದ್ರು. ಇವನು ಕರ್ಕೊಂಡು ಬಂದಾಗ ಅಷ್ಟೊತ್ತಿಗೆ ಧರ್ಮಸ್ಥಳದಿಂದ ಜನ ಬಂತು ಬೆನ್ನಿಗೆ, ಪೊಲೀಸರ ಬೆನ್ನಿಗೆ ಜನರು ಬಂದು ಎಲ್ಲರೂ ಗೇಟ್ ಹತ್ರ ಬಾಕಿ ಆದ್ರು, ಪೊಲೀಸರು ಹೊರಗೆ ಆದ್ರು. ಅಷ್ಟೊತ್ತಿಗೆ ಇವರಿಗೆ ಪೊಲೀಸರಿಗೆ ಇವನನ್ನು ಜೀಪಲ್ಲಿ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲಲ್ಲ ಸ್ಟೇಷನ್ ಅಲ್ಲಿ ಇದ್ದವರಿಗೆ. ಅಲ್ಲಿ ಸಿಕ್ಕಿದ ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಬಿಟ್ರೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಸುಂದರ್ ಶೆಟ್ಟರ್ಗೆ ಹೇಳಿದ್ರಂತೆ, ಅಲ್ಲಿ ಕೊನೆಯೇನೆ ಅಂತ ಹೇಳಿ ಅವಳನ್ನು ಹೇಗೆ ಕೊಂಡೋದ್ದು ಅಂತ. ಅಲ್ಲೇ ತಾರನಾಥ್ ಅಂತ PC ಇದ್ದ, ಅವನು ಎತ್ತಿ ಹೆಗಲ ಮೇಲೆ ಹಾಕೊಂಡು 10 ಹೆಜ್ಜೆ ಹೋಗಿದ್ದಾನೆ. ಸಂತೋಷ್ ರಾವೇ ಹೇಳಿರೋದು ಇದನ್ನ. ಸಂತೋಷ್ ರಾವಿ 10 ಹೆಜ್ಜೆ ಹೋಗಿದ್ದಾನೆ ತಾರನಾಥ್ ಅಂತ PC-ಯನ್ನು ಕರ್ಕೊಂಡು. 62 kg ಇದ್ದಾನೆ ಅವನು. ಯಾರು? ತಾರನಾಥ್. ಅವರನ್ನ ಸಂತೋಷ್ ರಾವ್ ಎತ್ತಿ ಹೆಗಲ ಮೇಲೆ ಹಾಕಿಕೊಂಡು ಒಂದು 10 ಹೆಜ್ಜೆ ಹೋಗಿದ್ದಾನೆ. ಹೀಗೆ ತಗೊಂಡೋದ್ದು ಅಂತ. ಯಾರನ್ನು? ಸೌಜನ್ಯ. ಸಂತೋಷ್ ರಾವ್ನ ನೋಡಿದ್ರೆ ಒಬ್ನೇನೆ ಆ ಹುಡುಗಿಯನ್ನ ಎತ್ಕೊಂಡು, ಅದರಲ್ಲೂ ದಷ್ಟಪುಷ್ಟವಾಗಿದ್ದ ಹುಡುಗಿಯನ್ನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ತೋಡನ್ ದಾಟ್ಕೊಂಡು ಹೋಗೋಕ್ ಸಾಧ್ಯ ಇಲ್ಲ ಅಂತ. ಹಾಗಾದ್ರೆ 62 kg ಇರೋ ತಾರನಾಥನ ಹೇಗೆ ಎತ್ಕೊಂಡು ಹೋದ ಪೊಲೀಸ್ ಸ್ಟೇಷನ್ ಅಲ್ಲಿ? ಇವಳೇನು 40-42 kg ಇರ್ಬೋದಿತ್ತು ಪಾಪ ಹೆಣ್ಮಗು. ಇದೇ ಬ್ಲಾಕ್ ಬೆಲ್ಟ್ ಆಗಿದೆ ಕರಾಟೆಯಲ್ಲಿ. ಸ್ಟೇಟ್ ಲೆವೆಲ್ ಅಲ್ಲಿ ಕರಾಟೆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಅವನಿಗೆ ಏಟು ಬಿದ್ದು ನರ ಸಂಬಂಧಿ ಸಮಸ್ಯೆ ಆದ್ದವನಿಗೆ. ಶಿವಮೊಗ್ಗದ ಮಾನಸದಿಂದ ಡಾಕ್ಟರ್ ಅಶೋಕ್ ಪೈ ಅವರ ಮಾನಸದಿಂದ ಚಿಕಿತ್ಸೆ ಪಡೀತಾ ಇದ್ದ. ಇವನನ್ನ ಯಾಕೆ ಮನೆಯಲ್ಲಿ ಇಟ್ಕೊಳ್ತಾ ಇರಲಿಲ್ಲ? ತಂದೆ ಇದ್ರು, ತಾಯಿ ಇದ್ರು, ಅಣ್ಣಂದಿರಿದ್ರು, ಅತ್ತಿಗೆ ಇದ್ರು, ಎಲ್ಲರೂ ಇದ್ರಲ್ಲ. ಯಾಕೆ ಮನೆಯಲ್ಲಿ ಇಟ್ಕೊಳ್ಳಿಲ್ಲ ಇವನನ್ನು? ಯಾರಾದ್ರೂ ಕೇಳಿದ್ರ? ಇಲ್ಲಲ್ಲ.